ಒಂದೆರಡು ವಾರ ಕಳಿಬೇಕು ಅನ್ಸುತ್ತೆ. ಗೆಲ್ಬೇಕು ನಮಗೆ. ಯಾರು ಇಷ್ಟ ಸರ್ ಬಿಗ್ ಬಾಸ್ ಅಲ್ಲಿ? ನಂಗೆ ರಕ್ಷಿತ ಇಷ್ಟ. ಗಿಲ್ಲಿ ಇಷ್ಟ ಸರ್. ಗಿಲ್ಲಿ ನಟ ಅಂದ್ರೆ ಬಹಳ ಇಷ್ಟ ನನಗೆ ರಕ್ಷಿತ ಮತ್ತೆ ಗಿಲ್ಲಿ. ಸರ್ ಗಿಲ್ಲಿ ನಟ ಮತ್ತು ಮಲ್ಲಮ್ಮ. ಗಿಲ್ಲಿ ನಟ ಇಷ್ಟ. ಬಿಗ್ ಬಾಸ್ ನೋಡ್ತೀರಾ? ಹೌದು ನೋಡ್ತೀವಿ. ಯಾರು ಇಷ್ಟ ಸರ್ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ ಮತ್ತು ಕಾವ್ಯ. ಹೌದಾ, ಯಾಕೆ ಇಷ್ಟ ಸರ್ ಗಿಲ್ಲಿ ಕಾವ್ಯ? ಅವ್ರು ತುಂಬ ಎಂಟರ್ಟೈನ್ಮೆಂಟ್ ಆಗಿದ್ದಾರೆ. ಆಮೇಲೆ ಯಾವಾಗ್ಲೂ ಅಂದರೆ ಆದಷ್ಟು ಮನೆಯವ್ರನ್ನ ಜಾಸ್ತಿ ಎಂಟರ್ಟೈನ್ಮೆಂಟ್ ಆಗಿ ಇಟ್ಕೋಬೇಕು ಅಂತ ನೋಡ್ತಾರೆ. ಮತ್ತು ಯಾರಿಗೂ ಅಷ್ಟು ಅದು ಅವ್ನು ಇಲ್ಲದೆ ಇದ್ದರೆ, ಗಿಲ್ಲಿ ಇಲ್ಲದೆ ಇದ್ದರೆ ಮನೇಲಿ ಯಾರು ನಗು ಅನ್ನೋದೇ ಇರೋದಿಲ್ಲ. ಸುಮ್ಮನೆ ಸೈಲೆಂಟ್ ಆಗಿರುತ್ತೆ. ಅಂದರೆ ತುಂಬ ಚೆನ್ನಾಗೆಲ್ಲ ನಗ್ತಾ ಇರ್ತಾರೆ. ಹಾಗಾಗಿ ಯಾರು ಫೇಕ್ ಆಗಿ ಆಡ್ತಿದ್ದಾರೆ ಸರ್ ನಿಮ್ಮ ಪ್ರಕಾರ? ಫೇಕ್ ಆಗಿ ಅಂತ ನನಗೆ ಸದ್ಯಕ್ಕೆ ಯಾರೂ ಅನಿಸಲ್ಲ. ಬಟ್ ಅವ್ರವ್ರ ಆಟ ಅವ್ರವ್ರು ಆಡ್ತಿದ್ದಾರೆ. ಬಟ್ ಫೇಕಾಗಿ ಕಾಣಿಸೋದು, ಈಗ ನಾವು ಟಿ ವಿಲಿ 1.5 ಗಂಟೆ ಏನು ನೋಡ್ತೀವಿ, ಅದ್ರಲ್ಲಿ ಫೇಕಾಗಿ ಕೆಲವೊಂದು ಸಲ ಕಾಣಿಸೋದು ಈ ರಾಶಿಕಾ, ಅಶ್ವಿನಿ, ಜಾನ್ವಿ ಇವ್ರು ಫೇಕಾಗಿ ಕಾಣಿಸ್ತಾರೆ. ನನಗೆ ರಕ್ಷಿತ ಇಷ್ಟ. ರಕ್ಷಿತ ಯಾಕೆ ಸರ್ ರಕ್ಷಿತ ಇಷ್ಟ? ಅವಳು ಏನಿದ್ರು ಡೈರೆಕ್ಟಾಗಿ ಹೇಳ್ತಾಳೆ ಸರ್. ಅವಳು ಡೈರೆಕ್ಟ್ ಸ್ಪೀಚ್ ಮಾಡ್ತಾಳೆ. ಅದು ಯಾರಿಗೇ ಆಗಲಿ ಡೈರೆಕ್ಟಾಗಿ ಇದ್ದಂಗೆ ಹೇಳಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಅದಕ್ಕೆ ಅವಳು ಎಲ್ಲ ಅಬ್ಸರ್ವ್ ಮಾಡ್ತಾಳೆ. ಅವಳು ಏನಿದ್ರು ನೇರ ಹೇಳ್ತಾಳೆ. ಹಂಗಾಗಿ ಅವಳು ಕಂಡ್ರೆ ಯಾರಿಗೂ ಆಗಲ್ಲ. ಅವಳು ಫೇಕ್ ಅಂತ ಹೇಳ್ತಾ ಇದ್ದಾರೆ, ಬಟ್ ಅವಳು ಫೇಕ್ ಅಲ್ಲ ಸರ್. ಯಾರು ಆಡ್ತೀರಿ ಸರ್? ಅಶ್ವಿನಿ. ಯಾಕೆ ಸರ್? ಅದೇ ಅವರು ಬೇರೆಯವ್ರ ಬಗ್ಗೆ ಜಾಸ್ತಿ ಕಾಮೆಂಟ್ಸ್ ಮಾಡ್ತಾರೆ. ಬಟ್ ಅವ್ರ ಆಟ ಏನು ಅಂತ ನೋಡ್ಕೊಳ್ಳೋದೇ ಇಲ್ಲ. ಇನ್ನೊಬ್ರು ಆಟ ಆಡೋದ್ರಲ್ಲಿ ಏನು ಹುಡುಕ್ತಾ ಇರ್ತಾರೆ. ಬಟ್ ನನಗೆ ರಕ್ಷಿತ ತುಂಬ ಇಷ್ಟ. ಇಷ್ಟಕ್ಕೆ ಬಿಗ್ ಬಾಸ್? ಗಿಲ್ಲಿ ನಟ ಇಷ್ಟ. ಯಾಕೆ ಇಷ್ಟಕ್ಕೆ ಗಿಲ್ಲಿ ನಟ? ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಹಂಗಾಗಿ ಇಷ್ಟ. ಹೌದಾ, ಯಾರು ಇಷ್ಟ ಇಲ್ಲ? ಫೇಕ್ ಆಗಿ ಅಶ್ವಿನಿ ಗೌಡ ಇಷ್ಟ ಇಲ್ಲ. ಅಶ್ವಿನಿ ಗೌಡ ಯಾಕೆ? ನಾವು ಎಲ್ಲ ಕಡೆ ಜಗಳ ಆಡ್ತೇವೆ ಅದಕ್ಕೆ. ಸರ್ ಗಿಲ್ಲಿ ನಟ ಮತ್ತು ಮಲ್ಲಮ್ಮ ಸರ್. ಹೌದಾ, ಯಾಕೆ ಸರ್? ಸರ್ ಭಾಳ ಈ ಕಡೆ ನಾವು ಉತ್ತರ ಕರ್ನಾಟಕದವರು, ನಮಗೆ ಇದರಿಂದ ಗಿಲ್ಲಿ ನಟ ಒಂದು ಒಳ್ಳೆಯ ನಟನೆ ಇದೆ ಸರ್. ಬೆಸ್ಟ್ ಕಾಮಿಡಿ ಆ್ಯಕ್ಟರ್ ಅದಾನೆ, ಇದೂ ಇದ್ದಾನೆ, ಬೆಸ್ಟ್ ಒಳ್ಳೆ ಇದರಿಂದ ಸರ್. ಬಿಗ್ ಬಾಸ್ ನೋಡೋದು ಈ ಸಲ ನೋಡೋದು ಅವನಿಂದ ನೋಡೋದು ಮತ್ತು ಮಲ್ಲಮ್ಮ ಸರ್ ಅವರಿಂದ ನೋಡ್ಬೇಕನ್ನೋದು ನಾನು ಇಷ್ಟಪಡ್ತೀನಿ ಸರ್. ಯಾರು ಫೇಕ್ ಆಗಿ ಆಡ್ತೀರಿ ಸರ್ ನಿಮ್ಮ ಪ್ರಕಾರ? ಫೇಕ್ ಆಗಿ ಯಾರು ಆಡ್ತೀರಿ? ಫೇಕ್ ಆಗಿ ಸರ್ ಅಶ್ವಿನಿ ಮೇಡಮ್ ಸರ್. ಅಶ್ವಿನಿ ಮೇಡಮ್ ಮತ್ತು ರಿಷಿಕಾ. ಯಾಕೆ ಹಂಗೆ ಅನ್ಸುತ್ತೆ ಸರ್? ಸರ್ ಅವರು ಊರಾಗಿ ಮಾಡ್ತಿದ್ದಾರೆ. ಬಿಗ್ ಬಾಸಲ್ಲಿ ಯಾವ ಥರ ಇರಬೇಕು ಆ ಥರ ಇರಾಕತ್ತಿಲ್ಲ ಅವರು. ಊರಾಗಿ ಮಾಡ್ತಿದ್ದಾರೆ, ಅದರಿಂದ ನಮಗೆ ಲೈಕ್ ಆಗಲಿಲ್ಲ ಅಷ್ಟೇ ಸರ್. ಓವರ್ ಆಗ್ತಾ ಇದ್ದಾರೆ ಸರ್, ಮತ್ತೇನಿಲ್ಲ. ಸರಿ, ಇವರು ಗಿಲ್ಲಿ ನಟ. ಗಿಲ್ಲಿ ನಟ ಇಷ್ಟ. ಯಾಕೆ ಇಷ್ಟ ಗಿಲ್ಲಿ ನಟ? ಅವರು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಎಲ್ಲರೂ ನಗಿಸ್ತಾರೆ, ಅದಕ್ಕೆ ಯಾರು ಇಷ್ಟ ಇಲ್ಲ? ಯಾಕಂದ್ರೆ ಅದೇ ಇವಾಗ ಬಂದಾರಲ್ಲ ಇವರು ಎಂತಾರೆ, ರಘು ಅಂತ, ಅವರು ಇಷ್ಟ ಇಲ್ಲ. ಯಾಕೆ ಫೇಕ್ ಆಡ್ತಿದ್ದಾರೆ ಅವರು? ಯಾರು ಇಷ್ಟ ಬಿಗ್ ಬಾಸ್? ಗಿಲ್ಲಿ. ಯಾಕೆ ಇಷ್ಟ ಬ್ರೋ? ಚೆನ್ನಾಗಿ ಮಾತಾಡ್ತಾರೆ, ಅದಕ್ಕೆ ಸೈಕ್ ಕೌಂಟರ್ ಕೊಡ್ತಾರೆ ಇದಕ್ಕೆ. ಯಾರು ಫೇಕ್ ಆಗಿ ಆಡ್ತಿದ್ದಾರೆ? ಫೇಕ್ ಆಗಿ ಅವ್ನು ಬಿಟ್ಟು ಎಲ್ಲರೂ ಆಡ್ತಿದ್ದಾರೆ. ಹೌದಾ, ಫೇಕ್ ಆಗಿ ಅಶ್ವಿನಿ. ಯಾಕೆ ಬ್ರೋ ಹಂಗೆ ಅನಿಸುತ್ತೆ? ಬರೀ ಕೋಪ, ಏನೋ ನಂದೇ ಇದು ಅನ್ನಂಗೆ ಆಡ್ತಾಳೆ ಅವಳು. ಆಮೇಲೆ ಜಾಸ್ತಿ ಹೆಂಗೆ ಅಂದರೆ ನಾನೇ ಮಾಡ್ಬಿಡ್ತೀನಿ, ಇಲ್ಲಾಂದ್ರೆ ಹೋರಾಟ ಮಾಡ್ತೀನಿ ಅಂತಾರೆ, ಬರೀ ತಿಂತಾರೆ ಅಷ್ಟೇ. ಗಿಲ್ಲಿ ಹೆಂಗೆ ನಡೀತೈತೆ? ಇಷ್ಟ ಆಗುತ್ತಾ ನಿಮಗೆ? ಅದೇ ಬ್ರೋ, ಅವನು ಶಿವರಾಜ್ ಸೂರಜ್ ಬಂದ್ಮೇಲಿಂದ ಚೇಂಜ್ ಆಗಿಬಿಟ್ಟಿದೆಯಲ್ಲ ಸ್ವಲ್ಪ ಈಗ. ಹೌದಾ, ಅದೇ ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಥ್ಯಾಂಕ್ ಯು ಮೇಡಮ್. ನೋಡ್ತೀವಿ ಸರ್. ಯಾರು ಇಷ್ಟ ಮೇಡಮ್ ಬಿಗ್ ಬಾಸ್? ಗಿಲ್ಲಿ ಇಷ್ಟ ಸರ್. ಯಾಕೆ ಇಷ್ಟ ಮೇಡಮ್? ನಮ್ಮ ಕಾಮಿಡಿ ಚೆನ್ನಾಗಿ ಮಾಡ್ತಾರೆ, ಆಟನೂ ಚೆನ್ನಾಗಿ ಆಡ್ತಾರೆ, ಅದಕ್ಕೆ ಇಷ್ಟ. ಯಾರು ಇಷ್ಟ ಆಗಲ್ಲ ಅದರಲ್ಲಿ ಅಶ್ವಿನಿ ಗೌಡ. ಯಾಕೆ ಮೇಡಮ್? ಒಳಗಡೆ ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಹೊರಗಡೆ ಆಟನೇ ಬೇರೆ, ಒಳಗಡೆ ಆಟನೇ ಬೇರೆ. ತುಂಬಾ ಜಗಳ ಮಾಡ್ತಾರೆ. ಒಳಗಡೆನೆ ಎರಡು ಮುಖ ತರ ಇದ್ದಾರೆ, ಅದಕ್ಕೆ ಇಷ್ಟ ಆಗಲ್ಲ. ಗಿಲ್ಲಿ ಹೊರಗಡೆ ಹೆಂಗಿ ಇದನ್ನ ಒಳಗಡೆನೂ ಅದೇ ತರನೇ ಇದೆ. ಗಿಲ್ಲಿ ಮತ್ತೆ ಕಾವ್ಯ ಲವ್ ಸ್ಟೋರಿ ಇಷ್ಟ ಆಗ್ತಿದೆ ಕಾವ್ಯ ಇಲ್ವಲ್ಲ, ಗಿಲ್ಲಿ ಮಾತ್ರ ಒಂದ್ ವೇಲ್ ಹೋಗ್ತಿದೆ. ಬಟ್ ಅದೇನಾಗುತ್ತೆ ಅಂತ ಕಾವ್ಯಾಗ ಇಷ್ಟ ಇಲ್ಲ. ಎರಡು ದಾರಿ ಆಗುತ್ತೆ ಹೊರಗಡೆ ಬಂದ್ಮೇಲೆ. ಯಾರು ಇಷ್ಟ? ನಮಗೆ ಗಿಲ್ಲಿ ನಟ ಇಷ್ಟ. ರಕ್ಷಿತ ಮತ್ತೆ ಗಿಲ್ಲಿ. ಹೌದಾ, ಯಾಕೆ ಇಷ್ಟ ಮೇಡಮ್ ಗಿಲ್ಲಿ? ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ, ಎಲ್ಲ ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಾ ಇದ್ದಾನೆ. ಅಂದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮಂಡ್ಯದ ಹುಡುಗ ಅವ್ನು ಗೆಲ್ಲಿ ಅನ್ನೋದು ನಮ್ಮ ಆಸೆ. ಯಾರು ಫೇಕ್ ಆಗಿ ಆಡ್ತಿದ್ರು ನಿಮ್ಮ ಪ್ರಕಾರ? ಅದು ಇನ್ನೂ ಒಂದೆರಡು ವಾರ ಕಳಿಬೇಕು ಅನ್ಸುತ್ತೆ. ಗಿಲ್ಲಿ ಚೆನ್ನಾಗಿ ಆಡ್ತಾನೆ ಅನ್ಸುತ್ತೆ, ಗಿಲ್ಲಿ ಬರಲಿ ಅನ್ನೋದು ನಮ್ಮ ಆಸೆ. ಫೇಕ್ ಆಗಿ ಯಾರು ಆಡ್ತಿಲ್ಲ ಇನ್ನು? ಆಡ್ತಾ ಇದ್ದಾರೆ, ಆದ್ರೆ ನಾವು ಬೇಜಾರಲ್ಲಿದ್ದಾಗ ಅವ್ನ ಮಾತುಗಳು ಕೇಳಿದಾಗ ಒಂದು ಒಳ್ಳೊಳ್ಳೆ ಕಾಮಿಡಿ ಮಾಡ್ತಾನೆ ಎಲ್ರಿಗೂ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ ಗಿಲ್ಲಿನೂ. ಆ ಥರ ಏನೋ ಅಂದ್ಕೊಂಡು ಬಂದಿಲ್ಲ, ಚೆನ್ನಾಗಿ ಆಡ್ತಾ ಇದ್ದಾನೆ. ಅವನೇ ಗೆಲ್ಲಿ ಅನ್ನೋದು ನಮ್ಮ ಆಸೆ. ಯಾರು ಇಷ್ಟ ಬ್ರೋ? ಅದು ಗಿಲ್ಲಿ. ಯಾಕೆ ಇಷ್ಟ ಬ್ರೋ? ಅವ್ನು ಮೊದಲಿಂದ ಶೋಗಳನ್ನ ನೋಡ್ತಿದ್ದು, ರೀಲ್ಸ್ಗಳನ್ನ ನೋಡ್ತಿದ್ದು. ಹಾಗಾಗಿ ಈಗ ಬಿಗ್ ಬಾಸಲ್ಲಿದ್ದಾನೆ. ಅವನು ಕಾಮಿಡಿಗಳೆಲ್ಲ ಅವ್ನು ಮತ್ತೆ ಮಾಡೋ ಕೆಲವು ಪರ್ಫಾರ್ಮೆನ್ಸ್ ಎಲ್ಲ ಇಷ್ಟ ಆಗುತ್ತೆ, ಅದಕ್ಕೆ ನೋಡ್ತೀವಿ. ಯಾರು ಇಷ್ಟ ಆಗಲ್ಲ ಬ್ರೋ? ಫೇಕಾಗಿ ಯಾರು ಆಡ್ತಿದ್ದಾರೆ? ಅದನ್ನ ಹೇಳೋಕ್ಕಾಗಲ್ಲ. ಇಲ್ಲ, ಇಷ್ಟ ಯಾರು ಅದನ್ನ ಹೇಳ್ಬೋದು, ಇಷ್ಟ ಯಾರು ಇಷ್ಟ ಯಾಕೆ ಇಷ್ಟ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಇಷ್ಟ ಇಲ್ಲ? ಒಬ್ಬ ಇಷ್ಟ ಆಗ್ತಾ ಅಂದ್ರೆ ಇನ್ನುಳಿದರೆಲ್ಲ ಇಷ್ಟ ಆಗಲ್ಲ ಅಂತಾನೆ ಅಲ್ಲ, ಇದರಲ್ಲಿ ಅವ್ನು ಇಷ್ಟ ಅಂತ. ಅವ್ನು ಇದಾನಲ್ಲ, ಒಂದು ಕಾಮಿಡಿಯಾಗಿ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಅದು ತುಂಬ ಇಷ್ಟ ನಮಗೆ. ಆಯಿತಾ, ಬೇರೆಯವ್ರು ಮಾಡ್ತಾಯಿದ್ದಾರೆ
ಒಂದು ಬೇರೆ ಥರ ನಗಾಡಿಸ್ತಾರೆ. ಇವನು ಆ ಥರ ಅಲ್ಲ. ಬಿಗ್ ಬಾಸ್ ಟೈಮಲ್ಲೆಲ್ಲ ಒಂದು ಗಿಲ್ಲಿನೇ ಗೆಲ್ಲದವನೇ ಎಂಟರ್ಟೈನ್ಮೆಂಟ್ ಸೂಪರ್ ಇದೆ. ಗಿಲ್ಲಿಗೆಲ್ಲ ಸಪೋರ್ಟ್ ಇದೆ. ಕರ್ನಾಟಕ ಜನತೆ ಗಿಲ್ಲಿನೇ ಸೂಪರಾಗಿ ಆಡೋದು, ಗಿಲ್ಲಿನೇ ವಿನ್ ಆಗೋದು. ನಮ್ದು ಆ ಸಪೋರ್ಟ್. ನಮಗೆ ಗಿಲ್ಲಿ ನಟ ಅಂದರೆ ಭಾಳ ಇಷ್ಟ. ಅವ್ನ ಕಾಮಿಡಿ, ಅವ್ನ ರಿಯಾಲಿಟಿ ಏನಿದೆ ಅದೇ ಥರದೇ ಇದ್ದಾನೆ ಒಳಗಡೆ. ಹೊರಗಡೆ ಯಾವ ಥರ ಇದ್ದ ಅದೇ ಥರನೇ ಅವನು ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗಿದ್ದಾನೆ. ಅದಕ್ಕೋಸ್ಕರ ಯಾರು ಫೇಕಾಗಿ ಆಡ್ತಾರೆ ಸರ್ ನಿಮ್ಮ ಪ್ರಕಾರ? ಫೇಕಾಗಂದರೆ ಅಶ್ವಿನಿ ಗೌಡ. ಯಾಕೆ ಸರ್? ಯಾಕೆಂದರೆ ಅವರು ಎಲ್ಲದರಲ್ಲೂ ಟಾಂಗ್ ಮಾಡ್ತಾರೆ, ಮಾತಾಡೋದ್ರಲ್ಲಿ ಎಲ್ಲರನ್ನೂ ಕೆಳ ತುಳಿಯಾಕೆ ಮಾಡ್ತಾರೆ. ಹಾಗಾಗಿ ಅವ್ರು ಕಂಡ್ರೆ ಅಷ್ಟು ಇದೆಯಿಲ್ಲ. ಮತ್ತಾರು ಇಷ್ಟ ಫೇಕಾಗಿ ಮತ್ತಾರು ಆಡ್ತಾರೆ? ಫೇಕಾಗಂದರೆ ಇನ್ನು ಇರೋರಲ್ಲೇ ಪರವಾಗಿಲ್ಲ, ಎಲ್ಲರೂ ಆಟ ಆಡ್ತಾಯಿದ್ದಾರೆ ಅವ್ರವ್ರ ಆಟನ. ಥ್ಯಾಂಕ್ ಯು ಸರ್. ಓಕೆ ಬ್ರೋ ಬಿಗ್ ಬಾಸಲ್ಲಿ ನಮ್ಮಲ್ಲಿ ಗಿಲ್ಲಿ ಮತ್ತು ಕಾವ್ಯ ಬ್ರೋ. ಯಾಕೆ ಬ್ರೋ? ಯಾಕೆಂದರೆ ಗಿಲ್ಲಿ ಚೆನ್ನಾಗಿ ಆಡ್ತಾನೆ ಬ್ರೋ, ಎಲ್ಲ ರೌಂಡ್ಸಲ್ಲೂ ಮತ್ತು ಗೇಮ್ಸಲ್ಲೂ. ಅದಕ್ಕೋಸ್ಕರ ಅವ್ನು ಇಷ್ಟ. ಯಾರು ಫೇಕಾಗಿ ಆಡ್ತಾರೆ ನಿಮ್ಮ ಪ್ರಕಾರ? ಫೇಕಾಗಂದರೆ ಸ್ಪಂದನ. ಸ್ಪಂದನ ಯಾಕೆ ಅನ್ಸುತ್ತೆ ಬ್ರೋ ಆ ಥರ? ಫೇಕಾಗಂದರೆ ಅವಳು ಗೇಮ್ ಅಂತ ಬಂದಾಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಆಡ್ತಾಳೆ. ಅದಕ್ಕೋಸ್ಕರ ಅನ್ಸುತ್ತೆ.